ಯಾರೋ ಒಬ್ಬ ವಿದ್ವಾಂಸರು ಶ್ರೀರಂಗ ಕ್ಷೇತ್ರದಲ್ಲಿ ರಂಗನಾಥನ ಉತ್ಸವ ನಡೀತಕ್ಕಂತಹ ಸಂದರ್ಭದಲ್ಲಿ ಆ ಶ್ರೀರಂಗ ಕ್ಷೇತ್ರದಲ್ಲಿ ರಾಯರ ಮಠದ ಪರಂಪರೆಯ ಅನೇಕ ಯತಿಗಳ ಬೃಂದಾವನ ಇದೆ. ಯಾವಾಗ ಆ ಪ್ರಾಕಾರದಲ್ಲಿ ಆ ರಂಗನಾಥನ ರಥೋತ್ಸವ ಬರುತ್ತೋ ಆ ಸಂದರ್ಭದಲ್ಲಿ ಮಠದ ಸಂಪ್ರದಾಯದಂತೆ ಆ ಬಾಗಿಲನ್ನ ತೆಗೆದು ರಂಗನಾಥನಿಗೆ ದರ್ಶನವನ್ನ ಮಾಡಿಸೋದರ ಮೂಲಕ ಮಂಗಳಾರತಿಯನ್ನು ಬೆಳಗುವುದು ಒಂದು ಸಂಪ್ರದಾಯ. ಯಾರೋ ಒಬ್ಬ ವಿದ್ವಾಂಸರು ಮಠದಲ್ಲಿರ್ತಕ್ಕಂಥ ಯಾವ ಯತಿಗಳು ಕೂಡ ಇಲ್ಲ ಅಂತ ಹೇಳಿ ತಿರಸ್ಕಾರ ಮಾಡಿದಾಗ ರಂಗನಾಥನ ಉತ್ಸವ ಮೂರ್ತಿ ಇಟ್ಟ ಆ ರಥ ಒಂದೇ ಒಂದು ಹೆಜ್ಜೆಯೂ ಕೂಡ ಮುಂದೆ ಹೋಗಲಿಲ್ಲಂತೆ. ಆ ಸಂದರ್ಭದಲ್ಲಿ ಯಾಕೆ ಅಂತ ಸುಮಾರು ಗಂಟೆಗಳ ಕಾಲ ವಿಚಾರ ಮಾಡಿದಾಗ ಗೊತ್ತಾಯಿತು, ತಿರಸ್ಕಾರ ಆ ಕ್ಷೇತ್ರದಲ್ಲಿ ನೆಲೆಸಿದ ದೊಡ್ಡ ತಪಸ್ವಿಗಳ ತಿರಸ್ಕಾರವೇ ಆ ಸ್ವಾಮಿಯ ಕೋಪಕ್ಕೆ ಕಾರಣ ಅಂತ ತಿಳಿದು ಮತ್ತೆ ಪುನಃ ಕ್ಷಮಾಪಣೆಯನ್ನು ಕೇಳಿ ಆ ಯತಿಗಳಿಗೆ ರಂಗನಾಥನ ದರ್ಶನವನ್ನ ಮಾಡಿಸಿ ಆ ಮಂಗಳಾರತಿಯನ್ನು ಬೆಳಗಿದಾಗ ಮತ್ತೆ ಪುನಃ ಸರಾಗವಾಗಿ ಆ ರಂಗನಾಥನ ರಥ ಮುನ್ನಡೆಯಿತು ಅನ್ನೋ ಇತಿಹಾಸವನ್ನ ನಾವು ಕೇಳ್ತೇವೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂಥ ಆ ಕ್ಷೇತ್ರಕ್ಕೆ ಹೋದಾಗ ನಾವು ಏನ್ ಮಾಡಬೇಕು? ಕಾವೇರಿ ನದಿಯಲ್ಲಿ ಸ್ನಾನವನ್ನ ಮಾಡಿ ತುಂಬಾ ಸಾಧನೆಯನ್ನ ಮಾಡ್ಬೇಕಂತೆ. ಅನೇಕರು 9 ವರ್ಷ ಆ ಶ್ರೀರಂಗ ಕ್ಷೇತ್ರದಲ್ಲಿ ವಾಸ ಮಾಡ್ತಾರೆ, ಗರ್ಭವಾಸ ಅಥವಾ 9 ತಿಂಗಳು ಆಗದೆ ಹೋದ್ರೆ ಕನಿಷ್ಠ ಪಕ್ಷ 9 ದಿನವಾದರೂ ಕೂಡ ಆ ಸ್ವಯಂ ವ್ಯಕ್ತ ಕ್ಷೇತ್ರದಲ್ಲಿ ವಾಸವನ್ನ ಮಾಡಿ ಭಾಗವತ ಸಪ್ತಾಹವೇ ಮೊದಲಾದ ಪುರಾಣಗಳನ್ನ ಕೇಳಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನೋದನ್ನ ನಾವು ಆ ಸಂಪ್ರದಾಯದಲ್ಲಿ ನಾವು ಕೇಳ್ತೇವೆ. ಅಂಥ ಆ ಕ್ಷೇತ್ರಕ್ಕೆ ಹೋದಾಗ ಕಾವೇರಿ ನದಿಯಲ್ಲಿ ನಾವು ಸ್ನಾನವನ್ನ ಮಾಡಬೇಕು ಅಂತ ಹೇಳುತ್ತೆ. ಆ ಕಾವೇರಿಗೆ ಸ್ನಾನವನ್ನ ಮಾಡಬೇಕಾದ್ರೆ, ನದಿಯಲ್ಲಿ ಸ್ನಾನವನ್ನ ಮಾಡಬೇಕಾದ್ರೆ ನಾವು ಯಾವ ರೀತಿಯಾಗಿ ಸೂರ್ಯನಿಗೆ ಭಾಗೀರಥಿ ದೇವಿಗೆ ಅರ್ಘ್ಯವನ್ನ ಕೊಡ್ತೇವೋ ಕಾವೇರಿ ನದಿಗೂ ಕೂಡ ಆ ಸಂದರ್ಭದಲ್ಲಿ ಅರ್ಘ್ಯವನ್ನ ಕೊಡಬೇಕಂತೆ. ನಮಃ ಕರಾಲವದನೆ ನಮಸ್ತೆ ಕಲಿನಾಶಿನಿ ನಮಸ್ತೆ ದೇವಿ ಕಾವೇರಿ ಗ್ರಹಣಾರ್ಘ್ಯಂ ನಮೋಸ್ತುತೆ ಹೇಳ್ತಾರೆ. ನಮಸ್ತೆ ಕಾವೇರಿ, ಕರಾಲ ವದನೆ ಕಲಿನಾಶಿನಿ, ಕಲಿಯನ್ನ ನಾಶ ಮಾಡತಕ್ಕಂತಹ ಒಂದು ಅದ್ಭುತವಾದ ಶಕ್ತಿಯನ್ನ ನಿನ್ನಲ್ಲಿ ಇಟ್ಟುಕೊಂಡಿದ್ದೀಯ ಮಹಾತಾಯಿ, ನನ್ನ ಈ ಪಾಪಗಳನ್ನ ದುರಿತಗಳನ್ನ ನೀನ್ ನಾಶ ಮಾಡು ಅಂತ ಈ ರೀತಿಯಾಗಿ ಸ್ತೋತ್ರವನ್ನ ಮಾಡ್ತಾರೆ. ಹೀಗೆ ಸ್ತೋತ್ರವನ್ನ ಮಾಡಿ ಆ ಕಾವೇರಿ ನದಿಯಲ್ಲಿ ಅವಗಾಹನ ಸ್ನಾನವನ್ನ ಮಾಡಿ ರಂಗನಾಥನ ದರ್ಶನವನ್ನ ಮಾಡಬೇಕು. ರಂಗನಾಥನ ದರ್ಶನವನ್ನ ಮಾಡಬೇಕಾದ್ರೆ ಹೇಳ್ತಾರೆ, ಆ ರಂಗನಾಥನಿಗೆ ನಾವು ಸ್ತೋತ್ರ ಮಾಡ್ಬೇಕಂತೆ. ರಕ್ಷಮಾಂ ರಂಗೇಶ ರಕ್ಷಮಾಂ ರಂಗೇಶ ರವಿಕೋಟಿ ಸಂಕಾಶ ಅಕ್ಷರಾದಿ ಪಿಪೀಲಿಕಾ ಕಾಂತ ಸಂರಕ್ಷಕಾಮಯ ಹರಣ ಸರ್ವಲಕ್ಷಣ ಪರಿಪೂರ್ಣ ಪರಮೇಶ ದಕ್ಷಿಣಾಧೀಶ ಅಂತ ಹೇಳಿ ಆ ಪರಮಾತ್ಮನಿಗೆ ನಾವು ಸ್ತೋತ್ರವನ್ನ ಮಾಡಬೇಕು ಅಂತ ಹೇಳ್ತಾರಂತೆ. ಗೋಪಾಲದಾಸರಿಗೆ ದೊಡ್ಡ ಉತ್ತಮವಾದ ರೀತಿಯಲ್ಲಿ ಅನುಗ್ರಹವನ್ನ ಮಾಡಿದವನು ರಂಗನಾಥ ಸ್ವಾಮಿ. ಯಾಕೆ? ಗೋಪಾಲದಾಸರನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಅನೇಕ ಜನ ಬ್ರಾಹ್ಮಣರು ಯಾವ್ಯಾವ್ದು ಊರಿನಿಂದ ಬಂದಿದ್ರಂತೆ. ಆ ಎಲ್ಲ ಬ್ರಾಹ್ಮಣರಿಗೂ ಕೂಡ
ಗೋಪಾಲದಾಸರಿಗೆ ಗೊತ್ತೇ ಆಗದಂತೆ ಕ್ಷೇತ್ರ ಸ್ವಾಮಿಯಾದ ಈ ರಂಗನಾಥ ಸ್ವಾಮಿ ಅನೇಕ ಭಕ್ಷ್ಯ ಭೋಜ್ಯಗಳನ್ನ ಬಡಿಸಿ ಆಶ್ಚರ್ಯಗೊಳಿಸಿದಂಥ ಮಹಾನುಭಾವ ಈ ರಂಗನಾಥ ಸ್ವಾಮಿ. ಗೋಪಾಲದಾಸರ ವರ್ಣನೆ ಮಾಡ್ತಾರೆ. ಭೂಸುರರು ನದಿಯಲಿ ಬರುತ್ತಿರೆ ಲೇಸು ಭೋಜನ ಬಯಸಲು ದಾಸರಾಯರು ಅವರ ಮನದಭಿಲಾಷೆಯಂತೆ ಸಲ್ಲಿಸಲು. ಏನೋ ಸಣ್ಣ ಪುಟ್ಟ ಊಟಕ್ಕೋಸ್ಕರ ಬಂದಂಥ ಬ್ರಾಹ್ಮಣರಿಗೆ ಪಂಚಭಕ್ತ ಪರಮಾನ್ನವನ್ನ ಹಾಕಿ ನೀನೇ ಬಡಿಸಿ ಹಾಕಿ ಕಳಿಸಿದಂಥ ಮಹಾನುಭಾವ ನೀನು ಅಂಥ ದೊಡ್ಡ ದೈವ ನೀನಾಗಿದ್ದೀಯಾ ಅಂತ ಹೇಳಿ ಆ ಪರಮಾತ್ಮನಿಗೆ ನಾವು ಸ್ತೋತ್ರವನ್ನ ಮಾಡಬೇಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಶ್ರೀರಂಗ ಯಾತ್ರೆಯನ್ನ ಮಾಡ್ತಕ್ಕಂಥವರು ಒಂದೇ ದಿನದಲ್ಲಿ ಆ 3 ರಂಗನ ದರ್ಶನವನ್ನೂ ಕೂಡ ಮಾಡ್ತಕ್ಕಂಥ ಸಂಪ್ರದಾಯ ಇದೆ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ. ಆದಿರಂಗ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ಆದರೆ ಅಂತ್ಯರಂಗ ಅನ್ನೋ ನಾಮದಿಂದ ಪ್ರಸಿದ್ಧನಾಗಿದ್ದಾನೆ ಇವತ್ತು ಶ್ರೀರಂಗ ಕ್ಷೇತ್ರದಲ್ಲಿ ನೆಲೆಸಿದ ರಂಗನಾಥ ಸ್ವಾಮಿ. ಅಂಥ ರಂಗನಾಥ ಸ್ವಾಮಿಯ ದರ್ಶನವನ್ನ ರಥದಲ್ಲಿ ಕುಳಿತ ರಂಗನಾಥನನ್ನ ಹೇಳ್ತಾರೆ. ಮಂಚಸ್ಥಿತಂಚ ಗೋವಿಂದಂ ಡೋಲಾಸ್ಥಂ ರಂಗಮೇವ ಚ ರಥಸ್ಥಂ ಕೇಶವಂ ದೃಷ್ಟ್ವಾ ಪುನರ್ಜನ್ಮ ನ ವಿದ್ಯತೆ. ಮಂಚಸ್ಥಿತಂಚ ಗೋವಿಂದಂ ಡೋಲಾಸ್ಥಂ ರಂಗಮೇವ ಚ. ಉಯ್ಯಾಲೆಯಲ್ಲಿ ಇರ್ತಕ್ಕಂಥ ರಂಗನಾಥನ ದರ್ಶನ, ಮಂಚದಲ್ಲಿ ಇರ್ತಕ್ಕಂಥ ಗೋವಿಂದ, ರಥದಲ್ಲಿ ಇರ್ತಕ್ಕಂಥ ಕೇಶವನ ದರ್ಶನವನ್ನು ಯಾರು ಮಾಡ್ತಾರೋ ಅವರಿಗೆ ಈ ಮುಂದೆ ಯಾವತ್ತೂ ಕೂಡ ಅವರಿಗೆ ಪುನರ್ಜನ್ಮ ಅನ್ನೋದು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಶ್ರೀಪಾದರಾಜರು ರಂಗನಾಥನ ಸ್ತೋತ್ರವನ್ನ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಅವರ ಉಪಾಸ್ಯ ಮೂರ್ತಿ ರಂಗವಿಠಲನೇ. ಅಂಥ ರಂಗನಾಥನನ್ನ ಸ್ತೋತ್ರ ಮಾಡ್ತಾರೆ ಶ್ರೀಪಾದರಾಜರು. ಹಾರ ಕೀರ ವೈಜಯಂತಿ ತೋರ ಮುತ್ತಿನ ಸರವ ಧರಿಸಿ ತೇರನೇರಿ ಬೀದಿಯಲ್ಲಿ ಮೆರೆವ ರಂಗವಿಠಲನ ನೋಡದ ಕಂಗಳಿ ಖ್ಯಾತಕೋ ಕಾವೇರಿ ರಂಗನ ನೋಡದ. ಸ್ತೋತ್ರ ಮಾಡ್ತಾರೆ ಶ್ರೀಪಾದರಾಜರು. ಪರಮಾತ್ಮ ಇವತ್ತು ನಿನಗೆ ಕಣ್ಣನ್ನ ಕೊಟ್ಟಿದ್ದಾನೆ ಅಂತ ಹೇಳಿದರೆ ಆ ಕಣ್ಣು ಕೊಟ್ಟಿದ್ದು ರಂಗನಾಥ ಸ್ವಾಮಿಯ ದರ್ಶನವನ್ನ ಮಾಡೋದಕ್ಕೆ. ಅಂಥ ರಂಗನಾಥನ ದರ್ಶನವನ್ನೇ ಮಾಡದೆ ಹೋದ್ರೆ ಏನ್ ವಿಶೇಷ ಆ ರಂಗನಾಥನದ್ದು? ಹಾರ ಹೀರ ವೈಜಯಂತಿ ತೋರ ಮುತ್ತಿನ ಸರವ ಧರಿಸಿ ತೇರ ನೇರಿ ಬೀದಿಲಿ ಮೆರೆವ ರಂಗವಿಠಲನ. ಇಂಥ ಮಹಿಮೋಪೇತನಾಗಿದ್ದಾನೆ ಆ ರಂಗನಾಥ ಸ್ವಾಮಿ. ಅಂಥ ರಂಗನಾಥನ ದರ್ಶನವನ್ನ ಮಾಡದೆ ಹೋದ್ರೆ ಪರಮಾತ್ಮ ನಿನಗೆ ಯಾಕಪ್ಪ ಕಣ್ಣು ಕೊಟ್ಟಿದ್ದಾನೆ, ಕಣ್ಣುಗಳ ಕೊಟ್ಟಿದ್ದೆ ವ್ಯರ್ಥ ಆಗಿ ಹೋಗಿಬಿಡತ್ತೆ ಅಂತ ಹೇಳಿ ಅನೇಕ ದಾಸರು ಅನೇಕ ರೀತಿಯಾಗಿ ಆ ಪರಮಾತ್ಮನನ್ನ ಸ್ತೋತ್ರ ಮಾಡಿದ್ದಾರೆ. ವಾದಿರಾಜ ತೀರ್ಥರು ತಮ್ಮ ತೀರ್ಥ ಪ್ರಬಂಧದಲ್ಲಿ ರಂಗನಾಥ ಸ್ವಾಮಿಯನ್ನು ಕೊಂಡಾಡ್ತಾರೆ. ಹೇಗಿದ್ದಾನ ಆ ರಂಗನಾಥ ಸ್ವಾಮಿ? ನಾವೆಲ್ಲ ಬದುಕಿದ್ದಾಗ ಒಂದು ಸಲ ರಂಗನಾಥನ ದರ್ಶನವನ್ನ ಮಾಡಿದರೆ ಆ ಕಾವೇರಿ ನದಿಯ ಮಧ್ಯದಲ್ಲಿ ದ್ವೀಪದಂತೆ ಈ ರಂಗನಾಥನ ಸ್ವಾಮಿಯ ದೇವಸ್ಥಾನ ಆವರಿಸಿಕೊಂಡಿದೆ. ರಂಗನಾಥ ಸ್ವಾಮಿ ನೆಲೆಸಿದ್ದಾನೆ. ಅಂಥ ರಂಗನಾಥ ಸ್ವಾಮಿಗೆ ಕಾವೇರಿ ನದಿ ನಿತ್ಯವೂ ಸೇವೆಯನ್ನ ಮಾಡ್ತಾಳೆ. ಎಂಥ ಸೇವೆಯನ್ನ ಮಾಡ್ತಾಳೆ ಅಂತ ಕೇಳಿದ್ರೆ ಪ್ರತಿನಿತ್ಯ ಆ ಪರಮಾತ್ಮನಿಗೆ ವೈಜಯಂತಿ ಮೊದಲಾದ ಹಾರವನ್ನು ಧರಿಸ್ಕೋಬೇಕು ಅಂತ ಅವನಿಗೆ ಅಪೇಕ್ಷೆ. ಅಲಂಕಾರ ಪ್ರಿಯೋ ವಿಷ್ಣು. ಅದಕ್ಕೋಸ್ಕರ ಆ ಕಾವೇರಿ ನದಿ ಪ್ರತಿನಿತ್ಯ ಪರಮಾತ್ಮನಿಗೆ ಹಾರವನ್ನು ಅರ್ಪಿಸ್ತಾಳೆ. ಯಾಕೆ ಅಂದರೆ ಈ ರೂಪದಲ್ಲಿ ಆ ಕಾವೇರಿ ನದಿ ಇದೆ, ಮಧ್ಯದಲ್ಲಿ ರಂಗನಾಥ. ಆ ನದಿಯೇ
ಕಾವೇರಿ ನದಿಯೇ ಹಾರದ ರೂಪದಲ್ಲಿ ಆ ರಂಗನಾಥನಿಗೆ ಇವತ್ತಿನ ದಿನ ಪ್ರತಿನಿತ್ಯ ಆಭರಣದಂತೆ ಶೋಭಿಸ್ತಾ ಇದ್ದಾಳೆ ಅಂತ ವಾದಿರಾಜ ತೀರ್ಥರು ತಮ್ಮ ತೀರ್ಥ ಪ್ರಬಂಧದಲ್ಲಿ ಸ್ತೋತ್ರವನ್ನ ಮಾಡಿದ್ದಾರೆ. ಇಂಥ ಅದ್ಭುತವಾಗಿರತಕ್ಕಂಥ ಮಹಿಮೋಪೇತನಾದವನು ಆ ರಂಗನಾಥ. ಅಂಥ ರಂಗನಾಥನ ಬಗ್ಗೆ ವಾದಿರಾಜ ತೀರ್ಥರು ಸ್ತೋತ್ರವನ್ನ ಮಾಡ್ತಾರೆ. ಕಾವೇರಿ ಹೃದಯೇ ವಸನ್ ಕಮಲಭೂತಾತ ಕೃಪಾ ವೀಕ್ಷಣೈಃ ಜೀವಾಂ ಹರ್ಷಮರ್ಯ ಚ ಶ್ರಿಯಾ ಚ ಧರಯಾ ಸೇವ್ಯೋತಿ ಭಾವ್ಯೋ ವಿಭುಃ ದೇವೈರಾವರಣ ಸ್ಥಿತೈ ಕೃತನತಿ ಶೇಷಾಂಗಶಾಯೀ ಸದಾ ಭಾವೋ ಮೇ ವಿಧು ಪುಷ್ಕರಣ್ಯಧಿಪತಿ ಶ್ರೀರಂಗನಾಥೋಸ್ತ್ವಯಂ. ಹೆಂಗಿದ್ದಾನೆ ಈ ರಂಗನಾಥ ಸ್ವಾಮಿ? ಕಾವೇರಿ ನದಿಯ ಮಧ್ಯದಲ್ಲಿ ದ್ವೀಪದಂತೆ ತನ್ನ ದೇವಸ್ಥಾನವನ್ನ ನಿರ್ಮಿಸಿಕೊಂಡು ಅದರ ಮಧ್ಯದಲ್ಲಿ ವಾಸವನ್ನ ಮಾಡಿದ್ದಾರೆ ಈ ಪ್ರಭು ಪರಮಾತ್ಮ. ಇಡೀ ಪ್ರಪಂಚವನ್ನೇ ಸೃಷ್ಟಿ ಮಾಡಿದಂತಹ ಯಾವ ಕಮಲಭೂ ಚತುರ್ಮುಖ ಬ್ರಹ್ಮ ಅವನಿಗೆ ಅಪ್ಪನಾಗಿದ್ದಾನೆ. ಅವನೇ ಈ ರಂಗನಾಥ. ಎಲ್ಲರ ಪಾಪಗಳನ್ನು ಕೂಡ ತನ್ನ ಒಂದು ಕೃಪಾ ವೀಕ್ಷಣೈಹಿ, ತನ್ನ ಕುಡಿನೋಟದಿಂದ ಎಲ್ಲರ ಪಾಪಗಳನ್ನು ಪರಿಹಾರ ಮಾಡತಕ್ಕಂಥ ಮಹಾನುಭಾವ ಈ ರಂಗನಾಥ ಸ್ವಾಮಿ. ಇಂಥ ಆ ರಂಗನಾಥ ಸ್ವಾಮಿ ಶೇಷದೇವನ ಮೇಲೆ ಪವಡಿಸಿ ತನ್ನ ಚಂದ್ರಪುಷ್ಕರಣಿ ಅನ್ನುವಂತಹ ಕ್ಷೇತ್ರ ಆ ಸರೋವರಕ್ಕೆ ಸ್ವಾಮಿಯಾಗಿ ಇವತ್ತಿನ ತನಕವೂ ಕೂಡ ಇದ್ದಾನೆ. ಇಂಥ ಆ ರಂಗನಾಥ ಸ್ವಾಮಿ ನನಗೆ ಅನುಗ್ರಹವನ್ನ ಮಾಡಲಿ ಅಂತ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ನಾವೆಲ್ಲ ರಂಗನಾಥ ರಂಗನಾಥ ಅಂತ ಹೇಳಿದ್ರೆ ಯಾವುದೋ ಒಂದು ರಂಗ ಮಂಟಪಕ್ಕೆ ಇವನು ಒಡೆಯನಿರಬಹುದೋ ಏನೋ, ರಂಗಕ್ಷೇತ್ರಕ್ಕೆ ಒಡೆಯನಿರಬಹುದೋ ಏನೋ ಅಂತ ಕೇಳಿದ್ರೆ ವಾದಿರಾಜ ತೀರ್ಥರು ಹೇಳ್ತಾರೆ, ಯಾವ ಲೌಕಿಕ ನಟನಂತೆ ಈ ಪರಮಾತ್ಮ ಒಂದು ರಂಗಕ್ಕೆ ನಾಥನಲ್ಲ, ಅಥವಾ ಕಂಡ ಯಾರ್ಯಾರೋ ಹೊಗಳ್ತಾರೆ ಅಂತ ಹೇಳಿ ಅವರ ಹತ್ರ ಹೊಗಳಿಸ್ಕೊಳ್ತಕ್ಕಂಥವನಲ್ಲ. ಯಾರು ಹೊಗಳ್ತಾರೆ ಆ ಪರಮಾತ್ಮನನ್ನ? ಸುರಸಿದ್ಧ ಗೀತ, ಅನೇಕ ಸಿದ್ಧರು, ಅವಧೂತರು, ದೊಡ್ಡ ದೊಡ್ಡ ಜ್ಞಾನಿಗಳು ಆ ಪರಮಾತ್ಮನ ಸ್ತೋತ್ರವನ್ನ ಮಾಡಿದಾಗ ಆ ಸ್ತೋತ್ರವನ್ನ ಸ್ವೀಕಾರ ಮಾಡ್ತಾನೆ. ಅಷ್ಟೇ ಅಲ್ಲ, ತನ್ನ ಮುಗುಳು ನಗೆಯ ಮುಖದಿಂದಲೇ ಎಲ್ಲರನ್ನೂ ಕೂಡ ತನ್ನ ಹತ್ತಿರ ಆಕರ್ಷಿಸುವಂತಹ ಒಂದು ವ್ಯಕ್ತಿತ್ವ ಈ ರಂಗನಾಥನದ್ದು. ಇಂಥ ಆ ರಂಗನಾಥ ಸ್ವಾಮಿ ಕ್ಷ್ಮಾರುಪ್ರಸನ್ನ ಕ್ಷಪಯತ್ವಘನ್ನ, ಅಂಥ ರಂಗನಾಥ ಸ್ವಾಮಿ ನಮ್ಮ ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡಿ ನಮಗೆ ಅನುಗ್ರಹವನ್ನ ಮಾಡಲಿ ಅಂತ ಹೇಳ್ತಾ ಇದೆ. ಅಂಥ ರಂಗನಾಥನೇ ಶ್ರೀರಂಗ ಕ್ಷೇತ್ರದಲ್ಲಿ ವಾದಿರಾಜ ತೀರ್ಥರು ಹೇಳ್ತಾರೆ, ಯಥಾಶ್ರಿಯಾತ್ವಂ ಸತತಂ ರಂಗಕ್ಷೇತ್ರೇ ವ್ಯರೂರುಚಃ ತಥಾ ಹರೇನೇಂತರಂಗೆ ರಂಗನಾಥ ವಿರೋಚಯ. ಪರಮಾತ್ಮ ಲಕ್ಷ್ಮೀದೇವಿ ಒಟ್ಟಿಗೆ ಸದಾ ಕಾಲ ರಂಗರಂಗಾಗಿ ಶೋಭಿಸ್ತಾ ಇರ್ತೀಯ, ಅನೇಕ ರೀತಿಯಾಗಿ ಅವಳಿಂದ ಸ್ತೋತ್ರವನ್ನ ಮಾಡಿಸ್ಕೊಳ್ತಾ ಇರ್ತೀಯ. ಅಂತ ನೀನು ನನ್ನ ಅಂತರಂಗದಲ್ಲಿಯೂ ಕೂಡ ಯಾವಾಗ ನೀನ್ ನೆಲೆಗೊಳ್ತೀಯ? ಯಾವಾಗ್ಲಾದ್ರೂ ಕೂಡ ನನ್ನ ಈ ಅಂತರಂಗದಲ್ಲಿ ಬಂದು ನನ್ನನ್ನ ನೀನು ಅನುಗ್ರಹಿಸು ಅಂತ ಪರಮಾತ್ಮನ ಹತ್ರ ನಾವು ಪ್ರಾರ್ಥನೆ ಮಾಡಬೇಕು. ಅಷ್ಟೇ ಅಲ್ಲ, ಅನೇಕ ಗದ್ಯಗಳಿಂದ ಸ್ತೋತ್ರವನ್ನ ಮಾಡ್ತಾರೆ ಆ ರಂಗನಾಥನಿಗೆ. ಇಂಥ ಅದ್ಭುತವಾದ ಗದ್ಯ. ಅಪಾರ ಕರುಣಾಂಬುಧೇ ಅನಾಲೋಚಿತ ವಿಶೇಷ ಶೇಷ ಲೋಕ ಶರಣ್ಯ ಪ್ರಣತಾರ್ತಿ ಹರ ಆಶಕ್ತಿ ವಾತ್ಸಲ್ಯೈಕ ಮಹೋದಧೆ ಅನವರತ ವಿದಿತ ನಿಖಿಲ ಭೂತ ಜಾತ ಯಾಥಾತ್ಯ ಸತ್ಯ ಕಾಮ ಸತ್ಯ ಸಂಕಲ್ಪ ಆಪತ್ಸಖ ಕಾಕುಸ್ಥ ಶ್ರೀಮನ್ನಾರಾಯಣ ಶ್ರೀ ಪುರುಷೋತ್ತಮ ಶ್ರೀರಂಗನಾಥ ಮಮನಾಥ ನಮೋಸ್ತುತೆ.
ಹೀಗೆ ಗದ್ಯದ ರೂಪದಲ್ಲಿ ಆ ರಂಗನಾಥನ ಸ್ತೋತ್ರವನ್ನು ಅಮೋಘವಾಗಿ ಆ ಕ್ಷೇತ್ರದಲ್ಲಿ ನೆಲೆಸಿದಂತಹ ಅಳ್ವಾರು ಮೊದಲಾದವರು ಆ ಪರಮಾತ್ಮನನ್ನ ಸ್ತೋತ್ರ ಮಾಡಿದ್ದಾರೆ. ಅಂಥ ಕ್ಷೇತ್ರದಲ್ಲಿ ಚಂದ್ರ ಪುಷ್ಕರಣಿ ಅನ್ನುವಂತಹ ಒಂದು ಸರೋವರ, ಗೋಲಾಕಾರವಾಗಿರ್ತಕ್ಕಂತಹ ಸರೋವರ ಇದೆ. ಆ ಸರೋವರದ ಬಗ್ಗೆಯೂ ಕೂಡ ವಾದಿರಾಜ ತೀರ್ಥರು ಅದರ ಮಹಿಮೆಯನ್ನು ಹೇಳ್ತಾರೆ. ಹಿತ್ವಾ ಹರ ಜಟಾ ಗಂಗಾಂ ಯತ್ರೇಂದುರ ತಪತ್ತಪಃ ಚಂದ್ರ ಪುಷ್ಕರಣೀ ಸೇಯಂ ಮಂದಭಾಗ್ಯೈರ್ನ ಸೇವ್ಯತೆ. ಚಂದ್ರ ಪುಷ್ಕರಣಿಯ ಮಹಿಮೆ ಎಷ್ಟಿದೆ ಅಂತ ಕೇಳಿದ್ರೆ, ಎಂಥ ಚಂದ್ರ ಶಿವನ ಜಟೆಯಲ್ಲಿ ಸೇರಿದ ಯಾವ ಗಂಗೆ ಇದ್ದಾಳೆ, ಆ ಗಂಗೆಯನ್ನೇ ಬಿಟ್ಟು ಈ ಚಂದ್ರ ಪುಷ್ಕರಣಿ ಸರೋವರಕ್ಕೆ ಬಂದು ನೆಲೆಸಿದ್ದಾನೆ ಅಂತ ಹೇಳಿದ್ರೆ, ಹಾಗ ಚಂದ್ರ ಪುಷ್ಕರಣಿ ತೀರ್ಥದ ಮಹಿಮೆ ಎಷ್ಟು? ಗಂಗಾ ನದಿಗಿಂತಲೂ ಕೂಡ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ನದಿ ಆ ಸರೋವರ ಚಂದ್ರ ಪುಷ್ಕರಣಿ ಅನ್ನುವಂತಹ ಒಂದು ಆ ಸರೋವರದ ಮಹಿಮೆಯನ್ನ ವರ್ಣನೆ ಮಾಡ್ತಾರೆ. ಹೀಗೆ ಅಂಥ ರಂಗನಾಥನ ದರ್ಶನವನ್ನ ಅವಶ್ಯವಾಗಿ ನಾವು ಪ್ರತಿಯೊಬ್ಬರೂ ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಇದರ ಒಂದು ಪ್ರಾಕಾರೋತ್ಸವ ಅಂತನೂ ಕೂಡ ಈ ಶ್ರೀರಂಗ ಕ್ಷೇತ್ರದಲ್ಲಿ ಒಂದು ಸೇವೆ ಇದೆ. ಆ ರಂಗನಾಥ ಇರತಕ್ಕಂಥ ಸ್ಥಳ 7 ಪ್ರಾಕಾರಗಳಿಂದ ಆವೃತ ಆಗಿದೆ. ಆ ಸಪ್ತ ಆವರಣಗಳು ಕೂಡ, ಸಪ್ತ ಪ್ರಾಕಾರಗಳು ಕೂಡ 7 ಆವರಣಗಳು. ರಂಗನಾಥ ಇರತಕ್ಕಂಥ ಯಾವ ಸ್ಥಳ ಇದೆ ಅದೇ ಮೇರು ಪರ್ವತ. ಇದರ ಸುತ್ತ 7 ಅಶ್ವಗಳನ್ನ ಕಟ್ಟಿಕೊಂಡು ಸೂರ್ಯ ಚಂದ್ರರು ಪ್ರತಿನಿತ್ಯ ಪ್ರದಕ್ಷಿಣೆಯನ್ನ ಬರ್ತಾರೆ. 7 ಋಷಿಗಳು ವಾಸವನ್ನ ಮಾಡ್ತಾರೆ. ಪರಮಾತ್ಮ ಇಲ್ಲಿ ಶಯನದ ರೂಪದಲ್ಲಿ ಮಲಗಿದರೂ ಕೂಡ ಇಡೀ ಪ್ರಪಂಚದ ತುಂಬ ಅವನ ಪ್ರಸಿದ್ಧಿ, ಅವನ ಕೀರ್ತಿ ಉಂಟಾಗಿದೆ ಅಂತ ಹೇಳಿದ್ರೆ ಅದು ಅವನ ಸ್ವಾತಂತ್ರ್ಯಕ್ಕೆ ಹಿಡಿದ ದೊಡ್ಡ ಕೈ ಕನ್ನಡಿ. ಹೀಗಾಗಿ ಇಂಥ ಒಂದು ಬ್ರಹ್ಮಾಂಡದ ಚಿಂತನೆಯನ್ನ ನಡೆಸಿ ಆ ಸಪ್ತ ಪ್ರಾಕಾರಗಳಲ್ಲಿಯೂ ಕೂಡ ಉತ್ಸವವನ್ನ, ಪ್ರದಕ್ಷಿಣೆ ಮೊದಲಾದಂತಹ ಸೇವೆಯನ್ನ ನಡೆಸಿದರೆ ಪ್ರಾಯ ಒಂದು 18-20 ಕಿಲೋಮೀಟರ್ ಗಟ್ಟಲೆ ಆಗಬಹುದು. 3-3.5 ಗಂಟೆ ಸಮಯ ಅವಧಿ ಬೇಕು. ಅಂಥ ಒಂದು ಆ ಪ್ರಾಕಾರೋತ್ಸವವನ್ನ ಬಲ್ಲಂತಹ ಯಾವ ಜ್ಞಾನಿಗಳು ಇದ್ದಾರೆ, ಆ ಜ್ಞಾನಿಗಳ ಮೂಲಕ ಆ ಪ್ರಾಕಾರೋತ್ಸವವನ್ನ ನಡೆಸಿ ಆ ರಂಗನಾಥನ ದರ್ಶನವನ್ನು ಪಡೆದ್ರೆ ಅವಶ್ಯವಾಗಿ ಆ ರಂಗನಾಥನ ಪೂರ್ಣ ಅನುಗ್ರಹ ಪ್ರತಿಯೊಬ್ಬ ಭಕ್ತರ ಮೇಲೆಯೂ ಕೂಡ ಆಗತ್ತೆ ಅಂತ ಹೇಳ್ತಾರೆ. ಇಂಥ ಆ ರಂಗನಾಥನ ಬಗ್ಗೆ, ಆ ರಂಗನಾಥನ ಶ್ರೀರಂಗ ಕ್ಷೇತ್ರದಲ್ಲಿಯೇ ವ್ಯಾಸತೀರ್ಥರಂತಹ ಜ್ಞಾನಿಗಳು ಚಂದ್ರಿಕಾ ಗ್ರಂಥವನ್ನ ಬರೆದಿದ್ದು ಅಂಥ ಒಂದು ಪವಿತ್ರವಾಗಿರತಕ್ಕಂತಹ ಕ್ಷೇತ್ರ. ಇವತ್ತಿಗೂ ವ್ಯಾಸತೀರ್ಥರು ಪ್ರತಿಷ್ಠೆ ಮಾಡಿದ ಆಂಜನೇಯನ ವಿಗ್ರಹ, ಹನುಮಂತನ ವಿಗ್ರಹವನ್ನ ನಾವು ಅಲ್ಲಿ ಕಾಣಬಹುದಾಗಿದೆ. ಒಂದೇ ಒಂದು ಸಣ್ಣ ಘಟನೆ ಈ ಶ್ರೀರಂಗ ಕ್ಷೇತ್ರದಲ್ಲಿ ನಡೆದಿದ್ದು. ಯಾರೋ ಒಬ್ಬ ದೊಡ್ಡ ಗಟ್ಟಿ ವಿದ್ವಾಂಸರು ಶ್ರೀರಂಗ ಕ್ಷೇತ್ರದಲ್ಲಿ ರಂಗನಾಥನ ಉತ್ಸವ ನಡೀತಕ್ಕಂತಹ ಸಂದರ್ಭದಲ್ಲಿ ಆ ಶ್ರೀರಂಗ ಕ್ಷೇತ್ರದಲ್ಲಿ ರಾಯರ ಮಠದ ಪರಂಪರೆಯ ಅನೇಕ ಯತಿಗಳ ಬೃಂದಾವನ ಇದೆ. ಯಾವಾಗ ಆ ಪ್ರಾಕಾರದಲ್ಲಿ ಆ ರಂಗನಾಥನ ರಥೋತ್ಸವ ಬರುತ್ತೋ ಆ ಸಂದರ್ಭದಲ್ಲಿ ಮಠದ ಸಂಪ್ರದಾಯದಂತೆ ಆ ಬಾಗಿಲನ್ನ ತೆಗೆದು ರಂಗನಾಥನಿಗೆ ದರ್ಶನವನ್ನ ಮಾಡಿಸೋದರ ಮೂಲಕ ಮಂಗಳಾರತಿಯನ್ನು ಬೆಳಗುವುದು ಒಂದು ಸಂಪ್ರದಾಯ. ಯಾರೋ ಒಬ್ಬ ವಿದ್ವಾಂಸರು ಯಾರದು ಅಂತ, ಯಾರದು ಮಠದಲ್ಲಿ ಇರ್ತಕ್ಕಂಥ ಯಾವ ರೀತಿಗಳು ಕೂಡ ಇಲ್ಲ ಅಂತ ಹೇಳಿ ತಿರಸ್ಕಾರ ಮಾಡಿದಾಗ ರಂಗನಾಥನ ಉತ್ಸವ ಮೂರ್ತಿ ಇಟ್ಟ ಆ ರಥ ಒಂದೇ ಒಂದು ಹೆಜ್ಜೆಯೂ ಕೂಡ ಮುಂದೆ ಹೋಗಲಿಲ್ಲಂತೆ. ಆ ಸಂದರ್ಭದಲ್ಲಿ
ಯಾಕೆ ಯಾಕೆ ಅಂತ ಸುಮಾರು ಗಂಟೆಗಳ ಕಾಲ ವಿಚಾರ ಮಾಡಿದಾಗ ಗೊತ್ತಾಯಿತು, ತಿರಸ್ಕಾರ, ಆ ಕ್ಷೇತ್ರದಲ್ಲಿ ನೆಲೆಸಿದ ದೊಡ್ಡ ತಪಸ್ವಿಗಳ ತಿರಸ್ಕಾರವೇ ಆ ಸ್ವಾಮಿಯ ಕೋಪಕ್ಕೆ ಕಾರಣ ಅಂತ ತಿಳಿದು ಮತ್ತೆ ಪುನಃ ಕ್ಷಮಾಪಣೆಯನ್ನು ಕೇಳಿ ಆ ಯತಿಗಳಿಗೆ ರಂಗನಾಥನ ದರ್ಶನವನ್ನ ಮಾಡಿಸಿ ಆ ಮಂಗಳಾರತಿಯನ್ನು ಬೆಳಗಿದಾಗ ಮತ್ತೆ ಪುನಃ ಸರಾಗವಾಗಿ ಆ ರಂಗನಾಥನ ರಥ ಮುನ್ನಡೆಯಿತು ಅನ್ನೋ ಇತಿಹಾಸವನ್ನ ನಾವು ಕೇಳ್ತೇವೆ. ಹೀಗೆ ಇಂತಹ ಸ್ವಯಂ ವ್ಯಕ್ತ ಕ್ಷೇತ್ರದಲ್ಲಿ ಅನೇಕ ಮಹಿಮೆಗಳು ನಡೀತಾನೇ ಇರ್ತವೆ. ಅಂಥ ಒಂದು ಭೂವೈಕುಂಠ ಮೋಕ್ಷಕ್ಕೆ ಸಮಾನವಾದ ಮೋಕ್ಷಪ್ರದಾಯಕವಾದ ಒಂದು ಕ್ಷೇತ್ರವೇ ಆ ಶ್ರೀರಂಗ ಕ್ಷೇತ್ರ. ಅಂಥ ಕ್ಷೇತ್ರಕ್ಕೆ ಆಗಮಿಸಿ ರಾಘವೇಂದ್ರ ತೀರ್ಥರು ಆ ರಂಗನಾಥನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಏನಂತ ಸ್ತೋತ್ರ ಮಾಡ್ತಾರೆ? ತತ್ರ ಶ್ರೀ ರಂಗನಾಥಂ ತರುಣ ತರುಣಿರುಗ್ವೇದ ರೂಪೇ ವಿಮಾನೇ. ಶೇಷದೇವರು 5 ಹೆಡೆಗಳಿಂದ ಆ ಪರಮಾತ್ಮನಿಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪರಮಾತ್ಮನಿಗೆ ಯಾರ ರಕ್ಷಣೆ ಬೇಕಾಗಿದೆ? 5 ಹೆಡೆಗಳಿಂದ ಆ ಪರಮಾತ್ಮನ ಮೇಲೆ ಇದ್ದಾನೆ ಅಂತ ಹೇಳಿದ್ರೆ 5 ವೇದಗಳನ್ನ ಉಚ್ಚಾರಣೆ ಮಾಡ್ತಾ ಇದ್ದಾನೋ ಏನೋ. ಒಂದು ಮುಖದಿಂದ ಋಗ್ವೇದ, ಇನ್ನೊಂದು ಮುಖದಿಂದ ಯಜುರ್ವೇದ, ಇನ್ನೊಂದು ಮುಖದಿಂದ ಸಾಮಗಾನ, ಇನ್ನೊಂದು ಮುಖದಿಂದ ಅಥರ್ವ ವೇದ, ಇನ್ನೊಂದು ಮುಖದಿಂದ ವೇದವ್ಯಾಸ ದೇವರು ರಚಿಸಿದ ಪಂಚಮ ವೇದಕ್ಕೆ ಸಮಾನವಾದ ಮಹಾಭಾರತ ಗ್ರಂಥವನ್ನ ಉಚ್ಚಾರಣೆ ಮಾಡ್ತಾ ಇದ್ದಾನೋ ಏನು. ಮಧ್ವಾಚಾರ್ಯರು ಹೇಳ್ತಾರೆ ತಮ್ಮ ತತ್ವನಿರ್ಣಯ ಗ್ರಂಥದಲ್ಲಿ, ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದಃ. ಅಂಥ 5 ವೇದಗಳನ್ನ ಉಚ್ಚಾರಣೆ ಮಾಡ್ತಾ ಇದ್ದಾನೋ ಏನೋ ಅಂತ ಅನಿಸತ್ತೆ. ಮತ್ತಷ್ಟೇ ಅಲ್ಲ, ಕಾವೇರಿ ನದಿಯ ನೀರಿನ ಪ್ರವಾಹದಿಂದ ಎಲ್ಲ ಕಡೆ ಅತ್ಯಂತ ಉತ್ತಮವಾದ ಗಾಳಿಯಿಂದ ಆ ಗಾಳಿಯ ಸಂಪರ್ಕ ಪ್ರತಿನಿತ್ಯ ಆ ರಂಗನಾಥನಿಗೆ ಆಗತ್ತೆ. ಇಂಥ ಆ ರಂಗನಾಥನ್ ಯಾರ್ಯಾರು ಸ್ತೋತ್ರ ಮಾಡ್ತಾರೆ? ದ್ರುಹೀಣ ಭವ ಮುಖೈಹಿ ದೇವೈಹಿ, ಚತುರ್ಮುಖ ಬ್ರಹ್ಮ, ರುದ್ರ ಇವರೇ ಮೊದಲಾಗಿರ್ತಕ್ಕಂತಹ ಆ ಎಲ್ಲ ದೇವತೆಗಳು ಕೂಡ ಸ್ತೋತ್ರವನ್ನು ಮಾಡ್ತಾರೆ. ಇಂಥ ಆ ಸ್ತೋತ್ರದಿಂದ ಸಂತುಷ್ಟನಾದ ಆ ಪರಮಾತ್ಮ ತನ್ನ ಐಶ್ವರ್ಯವನ್ನು ಅವರೆಲ್ಲರಿಗೂ ಕೂಡ ಪರಿಚಯ ಮಾಡಿಕೊಡ್ತಾನಂತೆ ಆ ಕ್ಷೇತ್ರ ಸ್ವಾಮಿಯಾದ ರಂಗನಾಥ. ಅಂಥ ರಂಗನಾಥ ನನಗೆ ಅನುಗ್ರಹವನ್ನು ಉಂಟು ಮಾಡಲಿ ಅನ್ನೋ ಅಭಿಲಾಷೆಯಿಂದ ರಾಘವೇಂದ್ರ ಯತಿಗಳು ನಮಸ್ಕಾರವನ್ನ ಮಾಡಿ ಅವತ್ತಿನ ದಿನ ಆ ರಾತ್ರಿಯನ್ನ ಆ ಕ್ಷೇತ್ರದಲ್ಲೇ ಕಳೀತಾರೆ ಅನ್ನೋದರ ಮೂಲಕ ಈ 7ನೇ ಸರ್ಗವನ್ನ ಉಪಸಂಹಾರ ಮಾಡ್ತಾ ಇದ್ದಾರೆ ಕವಿಗಳು. ಶ್ರೀಮತ್ಕಶ್ಯಪ ವಂಶವಾರ್ಧಿ ಶಶಿನಃ ಷಡ್ದರ್ಶನೀ ವಲ್ಲಭ ಶ್ರೀಲಕ್ಷ್ಮೀ ನರಸಿಂಹ ವಿತ್ತ ವಿದುಷಃ ಶ್ರೀ ವೆಂಕಟಾಂಬಾಮಣೋ ಜಾತೇನಾರ್ಯದಯಾ ಸುಧಾಮಯ ಗಿರಾ ನಾರಾಯಣೇನೋದಿತೆ ಕಾವ್ಯೇ ಚಾರುಣಿ ರಾಘವೇಂದ್ರ ವಿಜಯೇ ಸರ್ಗೋ ಭವತ್ಸಪ್ತಮಃ. इति कविकुलतिलकेन श्रीनारायणाचार्येण विरचिते श्रीराघवेन्द्र विजये सप्तमः सर्गः समाप्तः.